ಆಸೀಸ್ ಮಹಿಳಾ ಕ್ರಿಕೆಟರ್ಸ್ಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ. ಇಬ್ಬರು ಮಹಿಳಾ ಕ್ರಿಕೆಟರ್ಗಳ ಮೇಲೆ ಲೈಂಗಿಕ ದೌರ್ಜನ್ಯ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಿರುವಂತ ಒಂದು ದೌರ್ಜನ್ಯ ಇದು. ಆಸೀಸ್ನ ಮಹಿಳಾ ಕ್ರಿಕೆಟರ್ಗಳು ವರ್ಲ್ಡ್ ಕಪ್ ನಡೀತಾ ಇದೆ, ವುಮೆನ್ಸ್ ವರ್ಲ್ಡ್ ಕಪ್ ನಡೀತಾ ಇದೆ. ಸೊ ಆಸ್ಟ್ರೇಲಿಯನ್ ಟೀಮ್ನವರು ಇಲ್ಲೇ ಇದ್ದಾರೆ. ಈ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆಗಿರುವಂಥದ್ದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಿರುವಂಥ ದೌರ್ಜನ್ಯ. ಮಂಗಳವಾರ ಸಂಜೆ ಹೊತ್ತಲ್ಲಿ ನಡೆದಿರುವಂಥ ಘಟನೆ. ನಡು ರೋಡಲ್ಲೇ ಬೈಕ್ ಸವಾರನಿಂದ ಕಿರುಕುಳವನ್ನ ಕೊಡಲಾಗಿದೆ. ಫಾಲೋ ಮಾಡ್ಕೊಂಡು ಬಂದು ದೌರ್ಜನ್ಯವನ್ನ ಮಾಡಲಾಗಿದೆ. ಅವರನ್ನು ಫಾಲೋ ಮಾಡ್ಕೊಂಡು ಬಂದು ದೌರ್ಜನ್ಯವನ್ನ ಎಸಗಿದ್ದಾರೆ. ಹೋಟೆಲ್ನಿಂದ ಕೆಫೆ ಕಡೆ ಹೋಗ್ತಾ ಇದ್ರು ಇಬ್ಬರು ಕ್ರಿಕೆಟರ್ಸ್. ಫಾಲೋ ಮಾಡ್ಕೊಂಡು ಬಂದಂತ ವ್ಯಕ್ತಿಯಿಂದ ದೌರ್ಜನ್ಯವನ್ನ ಮಾಡಲಾಗಿದೆ. ಕಿರುಕುಳ ನೀಡಿದ ಬೈಕ್ ಸವಾರ ಅಖಿಲ್ ಖಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಮಹಿಳಾ ಕ್ರಿಕೆಟರ್ಸ್ ಒಂಥರ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟರ್ಸ್ ಅವರಿಗೆ ಲೈಂಗಿಕ ಕಿರುಕುಳ ಕೊಡಲಾಗಿರುವಂಥದ್ದು. ಈಗ ಆಲ್ರೆಡಿ ಅವನ್ನ ಅರೆಸ್ಟ್ ಮಾಡಲಾಗಿದೆ, ಒಳಗಾಕಿದ್ದಾರೆ. ಮಧ್ಯಪ್ರದೇಶದಲ್ಲಿ ಸೆಕ್ಯೂರಿಟಿ ಎಲ್ಲಿದೆ ಅಂತ ಕಾಂಗ್ರೆಸ್ನವರು ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಮಹಿಳೆಯರನ್ನ ರಕ್ಷಣೆ ಮಾಡಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೆಕ್ಯೂರಿಟಿ ಎಲ್ಲಿದೆ ಎಂಬ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ವರ್ಲ್ಡ್ ಕಪ್ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಟೀಮ್ನವರು ಇಲ್ಲೇ ಇದ್ದಾರೆ. ಅವರು ಹೊರಗಡೆ ಬಂದಿದ್ದಂಥ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳವನ್ನು ಕೊಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಹೇಗಾಗಿದ್ದು, ಏನಂತ ದೂರು ದಾಖಲಾಗಿತ್ತು, ಆತನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದಾನೆ? ಇದೊಂಥರ ರಾಷ್ಟ್ರ ಮಟ್ಟದಲ್ಲೇ ಮುಜುಗರ ಆಗುವಂಥ ಪ್ರಕರಣ ಇದು. ಪೃಥ್ವಿ, ರಾಷ್ಟ್ರ ಮಟ್ಟ ಅನ್ನೋದಕ್ಕಿಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮರ್ಯಾದೆ ಹೋಗುವಂತ ಸುದ್ದಿ ಇದು. ಯಾಕಂದ್ರೆ ಯಾರೇ ಆಗ್ಲಿ ಅತಿಥಿಗಳು ಬಂದ್ರೆ ನಮ್ಮ ಒಂದು ಮಾತಿದೆ, ಅತಿಥಿ ದೇವೋ ಭವ ಅಂತ. ಬಂದಿರೋರ್ನ ನೀಟಾಗಿ ಕಾಣ್ಬೇಕು, ಅವ್ರಿಗೆ ಯಾವುದೇ ಸಮಸ್ಯೆ ಆಗ್ದಿರಂಗೆ ಅಂತದ್ದು. ಅದರಲ್ಲೂ ಕ್ರಿಕೆಟ್ ವಿಷಯಕ್ಕೆ ಬಂದಾಗ ಇದು ಜಾಗತಿಕ ಮಟ್ಟದ ಕ್ರೀಡೆ ಆಗಿರೋದ್ರಿಂದ ದೊಡ್ಡ ಸುದ್ದಿ ಮಾಡುತ್ತೆ ಇದು. ಹೇಗಾದ್ರೂ MLA ಗೋ MP ಗೋ ಚಿಕ್ಕ ಪುಟ್ಟ ಏನಾದ್ರು ಸಮಸ್ಯೆಗಳಾದ್ರೆ, ಕಿರುಕುಳ ಆದ್ರೆ, ತೊಂದರೆ ಆದ್ರೆ, ಹರಾಸ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದ ಮಟ್ಟಿಗೆ ಸದ್ದು ಮಾಡುತ್ತೆ. ಆಗ ಇದು ಇಡೀ ಜಗತ್ತು ನೋಡುವಂತ ಕ್ರೀಡೆ ಆಗಿರೋದ್ರಿಂದ ಜಗತ್ತಿನಾದ್ಯಂತ ದೊಡ್ಡ ಸದ್ದು ಮಾಡುತ್ತೆ. ಹೇಳಿ ಕೇಳಿ ಏನೋ ಬುಧವಾರ ಮ್ಯಾಚ್ ಇತ್ತು, ಇವರು ಮಂಗಳವಾರ ಸಂಜೆ ಏನೋ ಬ್ಲೂ ರಾಡಿಸನ್ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ರು. ಇಡೀ ಸ್ಕ್ವಾಡ್ ಉಳ್ಕೊಂಡಿತ್ತು, ಆಸೀಸ್ ಟೀಮು, ಲೇಡೀಸ್ ವುಮೆನ್ಸ್ ಟೀಮು. ಸೊ ಇಬ್ರು ಬಂದ್ಬಿಟ್ಟು ಕೆಫೆಗೆ ಹೋಗ್ತಾ ಇದ್ರು, ಹಿಂಗೆ ಕಾಫಿಗೇನೋ ಕುಡಿಯೋದಕ್ಕೆ ಇಬ್ರು ಪ್ಲೇಯರ್ ಹೋಗ್ತಾ ಇದ್ರು. ಆ ಟೈಮಲ್ಲಿ ಬೈಕಲ್ಲಿ ಬಂದಿರ್ತಕ್ಕಂಥ ಅಖಿಲ್ ಖಾನ್ ಎಂಬತ್ತೆ ನಾವು ಟಿವಿಲಿ ತೋರಿಸ್ತೀವಿ. ಆತ ತುಂಬಾ ರೂಡಾಗಿ ಬಿಹೇವ್ ಮಾಡ್ದ, ಮತ್ತೆ ಮೈಕೈ ಮುಟ್ಟಿ ಆತ ರೂಡಾಗಿ ಬಿಹೇವ್ ಮಾಡಿ ಪರಾರಿ ಆದ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ತಕ್ಷಣ ಇಬ್ರು ಪ್ಲೇಯರ್ಸ್, ವುಮೆನ್ ಕ್ರಿಕೆಟರ್ಸ್ ತುಂಬಾ ಗಲಿಬಿಲಿ ಆದ್ರು. ಗಲಿಬಿಲಿ ಆದ್ಮೇಲೆ ತಕ್ಷಣ ಅವ್ರದ್ದು ಏನು ಟೀಮ್ ಮ್ಯಾನೇಜರ್ ಇದ್ರು ಅವ್ರಿಗೆ ಫೋನ್ ಮಾಡಿದ್ರು, ಸೆಕ್ಯೂರಿಟಿ ಚೀಫ್ ಮ್ಯಾನೇಜರ್ ಇದ್ರು, ಅವ್ರಿಗೆ ಫೋನ್ ಮಾಡಿದ್ರು. ಆಮೇಲೆ ಅಲ್ಲಿ ಲೋಕಲ್ ಸೆಕ್ಯೂರಿಟಿ ಆಫೀಸರ್ನ ಕರೆಸ್ಬಿಟ್ಟು ತಕ್ಷಣ ಪೊಲೀಸರನ್ನ ಕರೆಸಿ ಅವರಿಬ್ಬರನ್ನ ಸೇಫ್ ಆಗಿ ಜೀಪಲ್ಲಿ ಮತ್ತೆ ಬ್ಲೂ ರಾಡಿಸನ್ ಹೋಟೆಲ್ ಏನಿತ್ತು ಅಲ್ಲಿ ವಾಪಸ್ ಕಳಿಸಿದ್ರು. ಆಮೇಲೆ ಏನು ಆಕ್ಚುಲಿ ಮರ್ಯಾದೆ ಹೋಗೋಂಥ ವಿಷಯ ಆಗಿದ್ರು. ತಕ್ಷಣ ಪೊಲೀಸರು ಅಲರ್ಟ್ ಆದ್ರು. ಏನು CCTV ಫುಟೇಜ್ ಎಲ್ಲ ಚೆಕ್ ಮಾಡಿದಾಗ ಈತನ ಬೈಕ್ನ ನಂಬರ್ನ ಟ್ರೇಸ್ ಔಟ್ ಮಾಡಿ ಅದನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಸುದ್ದಿ ಈಗ ದೇಶದಲ್ಲಿ ಅಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ದೊಡ್ಡ ವಾಕ್ಸಮರ ಮತ್ತೆ ಜಟಾಪಟಿ ಕಾರಣ ಆಗಿದೆ. ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಇಲ್ಲಿ ಮಹಿಳೆಯರಿಗೆ ರಕ್ಷಣೆನೇ ಕೊಡ್ತಾ ಇಲ್ಲ. ಈ ರೀತಿ ರೋಡಲ್ಲೆಲ್ಲ ರೋಡ್ ರೋಮಿಯೋಗಳ ತರ ಬಂದ್ಬಿಟ್ಟು ಮಹಿಳೆಯರು, ಅದು ಎಸ್ಪೆಷಲಿ ಏನೋ ವಿದೇಶದಿಂದ ಬರ್ತಕ್ಕಂಥ ಕ್ರಿಕೆಟಿಗರನ್ನ ಈ ತರ ಮೈಕ ಎಲ್ಲ ಟಚ್ ಮಾಡಿ ಈ ತರ ಲೈಂಗಿಕ ದೌರ್ಜನ್ಯ ಕಿರುಕುಳ ಮಾಡಿ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಂತ ಬಂದಂತ ಸಂದರ್ಭದಲ್ಲಿ ಯಾವ್ದಾದ್ರು ಟೂರ್ನಿಮೆಂಟ್ ನಡಿಬೇಕಾದ್ರೆ, ಅದರಲ್ಲೂ ಇದು ವರ್ಲ್ಡ್ ಕಪ್ ಬೇರೆ, ಅವ್ರು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಅವರಿಗೆ ಪ್ರೊಟೆಕ್ಷನ್ ಸಪರೇಟ್ ಆಗಿ ಕೊಡ್ಲಾಗಿರುತ್ತೆ. ಇಲ್ಲ ಅದ್ಯಾವುದು ಕೂಡ ಆಗಿರ್ಲಿಲ್ವಾ? ಸಾರಿ ಪೃಥ್ವಿ, ಏನಾಗಿದೆ ಅಂದ್ರೆ ಹೋಗ್ತಾ ನಾನು ಆಗ್ಲೇ ಹೇಳಿದೆ, ಇಡೀ ಸ್ಕ್ವಾಡ್ ಅಲ್ಲಿ ಎಲ್ಲರೂ ಅಲ್ಲೇ ಉಳ್ಕೊಂಡಿದ್ರು. ಇವ್ರಿಬ್ಬೇನೋ ಅಚಾನಕ್ ಆಗಿ ರೌಂಡ್ಸ್ ತರ ಏನೋ ಕೆಫೆಗೋ ಸೆಕ್ಯೂರಿಟಿನ ಸ್ವಲ್ಪ ಇವರು ಹೋಗಬಾರ್ದಿತ್ತು ಪ್ಲೇಯರ್. ಯಾಕಂದ್ರೆ ಮೊದಲೇ ಹೊರಗಡೆ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಮೊದಲನೇದಾಗಿ ಬಿಡಬಾರ್ದಿತ್ತು. ಎರಡನೇದಾಗಿ ಇವರು ಅಂತ ಧೈರ್ಯವಾಗಿ ಹೋಗ್ಬಾರ್ದಿತ್ತು. ಯಾಕಂದ್ರೆ ಬ್ಲೂ ರಾಡಿಸನ್ ಹೋಟೆಲ್ ಅಂತ ಅಂದ್ರೆ ನೋಡೋದಾದ್ರೂ ತುಂಬಾ ಸೆಕ್ಯೂರಿಟಿ ಏರಿಯಾ. ಈ ಸಣ್ಣ ಪುಟ್ಟ ನಾವು ಬೆಂಗಳೂರಲ್ಲೇ ನೋಡೋದಾದ್ರೆ ದೊಡ್ಡ ಜಡ್ಜ್ಗಳ ಮನೆ ಇರ್ಬೋದು, ಪೊಲಿಟಿಷಿಯನ್ ಮನೆ ಇರ್ಬೋದು, ಅಥವಾ ಏನಾದ್ರು ಯಾರೋ ಡಿಸ್ಪ್ಯೂಟ್ ಇರ್ತಕ್ಕಂಥ ದೊಡ್ಡ VIP ಮನೆಗಳ ಹತ್ರ ಬ್ಯಾರಿಕೇಡ್ ಹಾಕಿರ್ತಾರೆ, 2-3 ಸೆಕ್ಯೂರಿಟಿ ಹಾಕಿರ್ತಾರೆ, ಪೊಲೀಸನ್ನ ಹಾಕಿರ್ತಾರೆ. ಆ ರೋಡಲ್ಲಿ ಓಡಾಡೋದೇ ಕಷ್ಟ. ಆ ಏನೋ ಬೇರೆ ರೋಡಲ್ಲೇ ರೂಟ್ ಕೊಟ್ಟಿರ್ತಾರಲ್ಲ, ಸೊ ಹೋಗಿಲ್ಲ, ಸೊ ಬರಬೇಡಿ ಅಂತ. ಸೊ ಆ ಥರದಲ್ಲಿದ್ದಾಗ ಈ ಥರ ಬ್ಲೂ ರಾಡಿಸನ್ ಹೋಟ್ಲಲ್ಲಿ ಫಾರಿನಿಂದ ಕ್ರಿಕೆಟರ್ಸ್ ಬಂದಿದ್ದಾರೆ, ಉಳ್ಕೊಂಡಿದ್ದಾರೆ ಅಂದಾಗ ಒಂದಿಷ್ಟು ಸೆಕ್ಯೂರಿಟಿ ಎಲ್ಲೋ ಲೂಪಲ್ಸ್ ಕಾಣಿಸ್ತಾ ಇದೆ. ಮತ್ತು ಇವರ ಪರ್ಸನಲ್ ಏನೋ ಟೀಮ್ ಮ್ಯಾನೇಜರು ಮತ್ತು ಟೀಮ್ ಸೆಕ್ಯೂರಿಟಿ ಚೀಫು, ಸೊ ಅಲ್ಲೇ ಲೋಕಲ್ ಪೊಲೀಸರ ಜೊತೆ ಯಾವ ರೀತಿ ಏನೋ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಸೆಕ್ಯೂರಿಟಿನ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು ಅನ್ನೋಕ್ಕಂಥ ಪ್ರಶ್ನೆ ಕಾಣ್ತಾ ಇದೆ. ಮತ್ತು ಆಟಗಾರರಿಬ್ಬರು ಏನೋ ಸಹಜವಾಗಿ ಏನೋ ಸಂಜೆ ಹೊತ್ತಲ್ಲಿ ಒಂದು ಕೆಫೆಗೆ ಹೋಗ್ಬಾರ್ಣ, ಒಂದು ಕಾಫಿ ಗಿಫಿ ಕುಡ್ಕೊಂಬಾರ್ಣ ಅನ್ನೋ ಮೂಡಲ್ಲಿ ಹೋಗ್ತಾ ಇದ್ರು ರೋಡಲ್ಲಿ. ಹೋಟ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿರೋಂಥ ಟೈಮಲ್ಲಿ ಈ ಅಖಿಲ್ ಖಾನ್ ಏನೋ
ಬೈಕರ್ ಏನಿದ್ದಾನೆ ಈತ ಬಂದ್ಬಿಟ್ಟು ಮಿಸ್ಬಿಹೇವ್ ಮಾಡತಕ್ಕಂಥದ್ದು ಮತ್ತೆ ಮೈಕೈ ಟಚ್ ಮಾಡತಕ್ಕಂಥದ್ದು. ಹಾಗಾಗಿ ಅವರು ಏನೋ ತಕ್ಷಣ ಅಲರ್ಟ್ ಆಗಿದ್ದಾರೆ. ಫೋನ್ ಇತ್ತು, ಅವರ ಟೀಮ್ ಮ್ಯಾನೇಜರ್ಗೆ, ಅವ್ರ ಸೆಕ್ಯೂರಿಟಿ ಆಫೀಸರ್ಗೆ ಫೋನ್ ಮಾಡಿ ಆಮೇಲೆ ಅಲ್ಲೇ ಲೋಕಲ್ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಿ ಇವರು ವಾಪಸ್ ಜೀಪಲ್ಲಿ ಮನೆಗೆ ಬಂದಿದ್ದಾರೆ. ಸೊ ಅವನನ್ನ ಬೇಗ ಹಿಡಿದಿದ್ದಾರೆ, ಅಂದರೆ ನಿನ್ನೆ ಹಿಡಿದಿದ್ದಾರೆ, ಮಂಗಳವಾರ ಆಗಿದ್ದು. ನಿನ್ನೆ ಇದನ್ನ ಟ್ರೇಸ್ ಔಟ್ ಮಾಡಿ ಹಿಡಿದಿರ್ತಕ್ಕಂಥದ್ದು. ಇದು ಅದೇ ನಾ ಆಗಲೇ ಹೇಳ್ದಂಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಅಕ್ಷಮರ ಆಗ್ತಾ ಇದೆ. ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೋ ಆಗೋಗಿದೆ. ಈಗ ಇದನ್ನೇನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಚರ್ಚೆ ಮಾಡಿ ನೀವು ಮರ್ಯಾದೆ ಕಳೆ ಅಂತದ್ದು, ನಮ್ಮ ಸರ್ಕಾರನ, ನಮ್ಮ CM ಸೆಕ್ಯೂರಿಟಿ ಇಲ್ಲ ಅಂತಕ್ಕಂಥದ್ದು ಬಿಜೆಪಿ ಪ್ರಶ್ನೆ. ಕಾಂಗ್ರೆಸ್ ಅವ್ರು ಏನರಪ್ಪ ನೀವು ಫಾರಿನಿಂದ ಬಂತಕ್ಕಂಥ ಕ್ರಿಕೆಟರ್ಸ್, ಎಸ್ಪೆಷಲಿ ಮಹಿಳೆಯರಿಗೆ ಮಧ್ಯಪ್ರದೇಶ ಸರ್ಕಾರದಲ್ಲಿ ರಕ್ಷಣೆನೇ ಇಲ್ವಾ? ಈ ರೀತಿ ರೋಡಲ್ಲೆಲ್ಲ ರೋಮಿಯೋಗಳು ಸುತ್ತಾಡ್ತಾರೆ, ಪೊಲೀಸರು ಏನು ಮಾಡ್ತಾರೆ, ಈ ರೀತಿ ಎಲ್ಲ ಕ್ವಶನ್ ಮಾಡ್ತಾ ಇದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ಡಾಕ್ಟರ್ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.